ಹಾಯ್, ನಾನು ದಿನೇಶ್. ನನ್ನ ಚಾನಲ್ನ ನೇಮ್ ಬಂದು ಟೆಕ್ ರಿವ್ಯೂ ಇನ್ ಕನ್ನಡ. ನಾನು ಕನ್ನಡದಲ್ಲಿ ಟೆಕ್ ಮಾಹಿತಿ ಕೊಡ್ತೀನಿ ಮತ್ತು ಯಾವ ಪ್ರೈಸ್ ರೇಂಜಲ್ಲಿ ಯಾವ ಮೊಬೈಲ್ನ ಕೊಡ್ಬೋದು ಅಥವಾ ಯಾವ ಮೊಬೈಲ್ನ ಕೊಡಬಾರ್ದು ಎಂಬ ಮಾಹಿತಿನ ನೀಡ್ತೀನಿ. ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಪೋಕೋದವರು ಲಾಂಚ್ ಮಾಡಿರುವಂಥ POCO F6 ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ, ಮತ್ತು ಈ ವಿಡಿಯೋನ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಈ ಮೊಬೈಲ್ನ ನಾನು ತಗೊಂಡಾಗ ಇದರ ಬೆಲೆ 24,000 ಇತ್ತು. ನಮಗೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ 1,500 ಡಿಸ್ಕೌಂಟ್ ಸಿಕ್ತು ಮತ್ತು 22,500 ರೂಪಾಯಿಗೆ ನಮಗೆ ಮೊಬೈಲ್ ಸಿಕ್ತು. ಈ ಪ್ರೈಸ್ ರೇಂಜಲ್ಲಿ ಈ ಮೊಬೈಲ್ ಒಳ್ಳೆ ಬೆಸ್ಟ್ ಒಂದು ಮೊಬೈಲ್ ಅಂತಲೇ ಹೇಳ್ಬೋದು. ಈ ಮೊಬೈಲು ಮೇ ತಿಂಗಳಲ್ಲಿ ಲಾಂಚ್ ಆಯಿತು. ಆ ಟೈಮಲ್ಲಿ ಇದರ ಬೆಲೆ ಬಂದು 28,000ದಿಂದ 30,000 ರೇಂಜಲ್ಲಿತ್ತು. ಬಿಗ್ ಬಿಲಿಯನ್ ಡೇಸಲ್ಲಿ ನಮಗೆ 22,500 ಸಿಕ್ಕಿದೆ. ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಬನ್ನಿ ಈ ಮೊಬೈಲಲ್ಲಿ ಏನು ಸ್ಪೆಸಿಫಿಕೇಷನ್ ಇದೆ, ಯಾವ ಪ್ರೋಸೆಸರ್ ಇದೆ, ಯಾವ ಡಿಸ್ಪ್ಲೇ ಇದೆ ಮತ್ತು ಯಾವ ಕ್ಯಾಮ್ರಾ ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ರಿವ್ಯೂ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು POCO F6ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬಾಕ್ಸ್ನ ಓಪನ್ ಮಾಡಿದ್ರೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಸಿಮ್ ಇಂಜೆಕ್ಷನ್ ಪಿನ್ನು, ಬ್ಯಾಕ್ ಕವರು ಮತ್ತು ವಿಕ್ಸ್ಟರ್ನ್ ಕಾರ್ಡ್ ಸಿಗ್ತಾಯಿದೆ ಮತ್ತು ಡೈರೆಕ್ಟಾಗಿ ಮೊಬೈಲ್ ಸಿಗ್ತಾ ಇರುವಂಥದ್ದು ಮತ್ತು ಇದರ ಜೊತೆಗೆ 120W ಚಾರ್ಜರ್ ಕೂಡ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಬಾಕ್ಸಲ್ಲಿ ಬೇರೆ ಏನೂ ಸಿಗೋದಿಲ್ಲ. POCO F6ನ ಸ್ಪೆಸಿಫಿಕೇಷನ್ ನೋಡೋದಾದರೆ ಇದರಲ್ಲಿ 8S Gen 3 ಚಿಪ್ಸೆಟ್ ಇರುವಂಥದ್ದು, 4nm ಟೆಕ್ನಾಲಜಿಯಲ್ಲಿ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಇದು. ಅಂಥದ್ದು ಸ್ಕೋರ್ ಇದು 15 ಲಕ್ಷ ರೇಟಿಂಗನ್ನು ಕೊಡ್ತದೆ. ಯಾವುದೇ ಗೇಮನ್ನಾದರೂ ಆರಾಮಾಗಿ ರನ್ ಮಾಡ್ಬೋದು. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ 6.67 ಇಂಚಸ್ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಇರುವಂಥದ್ದು, 120 Hz ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಇದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಫಿಟ್ನೆಸ್ ಕೂಡ ನೀಡುವಂಥದ್ದು. ಇದರಿಂದ ಬಿದ್ದರೂ ಕೂಡ ಡ್ಯಾಮೇಜ್ ಆಗೋಲ್ಲ. ಇನ್ನು ಬ್ರೈಟ್ನೆಸ್ ವಿಚಾರಕ್ಕೆ ಬಂದರೆ 2400 ನಿಟ್ಸ್ನ ಬ್ರೈಟ್ನೆಸ್ ಇದೆ. ಬಿಸಿಲಿಗೆ ಹೋದರೆ ತುಂಬ ಬ್ರೈಟಾಗಿರುತ್ತೆ ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಕಲರೆಲ್ಲ ನಿಮಗೆ ಆ್ಯಕ್ಯುರೇಟಾಗಿ ಕಾಣಿಸುತ್ತೆ, ತೊಂದರೆ ಇಲ್ಲ. ಮತ್ತು ಇನ್ ಡಿಸ್ಪ್ಲೇಸ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುವಂಥದ್ದು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಇದರ ವೆಯ್ಟ್ ಬಂದು 179 ಗ್ರಾಮ್ ಇರುವಂಥದ್ದು ಮತ್ತು ಬ್ಲ್ಯಾಕ್ ಬಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಇದರಲ್ಲಿ IP64 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಇರುವಂಥದ್ದು, ನೀರು ಬಿದ್ದರೂ ಕೂಡ ಏನೂ ಆಗೋಲ್ಲ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಮೇಯ್ನ್ ಕ್ಯಾಮ್ರಾ 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾ. ಈ ಕ್ಯಾಮ್ರಾದಲ್ಲಿ Sony Imx889 ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಇದು 4K 60 FPS ಸಪೋರ್ಟ್ ಮಾಡುತ್ತೆ, ಪ್ಲಸ್ HDR ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುವಂಥದ್ದು. ಇದು 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ, ತುಂಬ ವೈಡ್ ಆಗಿದೆ ಮತ್ತು ಬ್ಯಾಕಲ್ಲಿ ಒಂದು ಫ್ಲ್ಯಾಶ್ ಲೈಟ್ ಕೂಡ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಇದು 20 MP ಫ್ರಂಟ್ ಕ್ಯಾಮ್ರಾ, 1080p ಮತ್ತು 60 FPS ವೀಡಿಯೋನ ರೆಕಾರ್ಡ್ ಮಾಡುತ್ತೆ. ಈ ಮೊಬೈಲ್ನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಮತ್ತು ಇದು 90W ಕೂಡ ಸಪೋರ್ಟ್ ಮಾಡುತ್ತೆ. ಬಾಕ್ಸಲ್ಲಿ 120W ಚಾರ್ಜರ್ನ ನೀಡಿದ್ದಾರೆ, ಒಳ್ಳೆಯ ವಿಷಯ. ಸ್ಟೋರೇಜ್ ವಿಚಾರಕ್ಕೆ ಬಂದರೆ 256 GB ಸ್ಟೋರೇಜು. ಸ್ಟೋರೇಜ್ ಟೈಪ್ನ ನೋಡೋದಾದರೆ UFS 4.0 ಮತ್ತು ರ್ಯಾಮ್ ಟೈಪ್ನ ನೋಡೋದಾದರೆ LPDDR 5X ರ್ಯಾಮ್ ನೀಡಿದ್ದಾರೆ. ನೆಟ್ವರ್ಕ್ ಮತ್ತು ಕನೆಕ್ಟಿವಿಟಿ ವಿಚಾರಕ್ಕೆ ಬಂದರೆ 5G ಡ್ಯೂಲ್ ಸಿಮ್ನ ಹಾಕ್ಬೋದು, ಯಾವುದೇ ಮೆಮೊರಿ ಕಾರ್ಡ್ನ ಹಾಕೊಳ್ಳೋಕ್ಕಾಗಲ್ಲ ಮತ್ತು 15 5G ಬ್ಯಾಂಡ್ಗಳನ್ನ ಸಪೋರ್ಟ್ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿ ವಿಚಾರಕ್ಕೆ ಬಂದರೆ ಬ್ಲೂಟೂತ್ 5.4 ಇರುವಂಥದ್ದು ಮತ್ತು Wi-Fi 6E ಇರುವಂಥದ್ದು. ಇನ್ನು ಸ್ಪೀಕರ್ ವಿಚಾರಕ್ಕೆ ಬಂದರೆ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ ಮತ್ತು ಡಾಲ್ಬಿ ಅಟ್ಮಾಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ.